ದೇಶಾದ್ಯಂತ ರಾಮೋತ್ಸವದ ಸಂಭ್ರಮ ಮನೆ ಮಾಡಿದೆ. ಎಲ್ಲೆಲ್ಲೂ ರಾಮನಾಮ ಮೊಳಗಿದೆ. ಕೇವಲ ಭಾರತ ಮಾತ್ರವಲ್ಲ, ವಿದೇಶದಲ್ಲೂ ಕೂಡ ರಾಮ ಮಂದಿರ ಲೋಕಾರ್ಪಣೆಯ ಸಂಭ್ರಮ ಜೋರಾಗಿದೆ. ವೈಭವ ಗತ ವೈಭವ ರಾಮ ಜನ್ಮಭೂಮಿಯಲ್ಲಿ ಗತ ವೈಭವ ಮರುಕಳಿಸಿದೆ. ಅಯೋಧ್ಯೆ ಮಧುವಣಗಿತ್ತಿಯಂತೆ ಸಿಂಗಾರಗೊಂಡಿದೆ. ನಾಳೆ ರಾಮ ಮಂದಿರದಲ್ಲಿ ಬಾಲರಾಮ ವಿರಾಜಮಾನವಾಗಲಿದ್ದಾನೆ. ದೇಶದ ಮೂಲೆ ಮೂಲೆಯಲ್ಲಿ ಸಂಭ್ರಮ ಮನೆ ಮಾಡಿದೆ. ಎಲ್ಲೆಲ್ಲೂ ಜೈ ಶ್ರೀರಾಮ್ ಘೋಷಣೆ ಮೊಳಗಿದೆ. ವಿದೇಶದಲ್ಲೂ ಶ್ರೀರಾಮೋತ್ಸವ ಆಚರಣೆ. ಸಿಡ್ನಿಯಲ್ಲಿ ಮುಗಿಲು ಮುಟ್ಟಿದ ಸಂಭ್ರಮ. ನಿಜ, ಕೇವಲ ಭಾರತದಲ್ಲಿ ಮಾತ್ರವಲ್ಲ, ವಿದೇಶದಲ್ಲಿ ರಾಮೋತ್ಸವವನ್ನು ಅದ್ದೂರಿಯಾಗಿ ಆಚರಿಸಲಾಗ್ತಿದೆ. ರಾಮ ಮಂದಿರ ಉದ್ಘಾಟನೆಯನ್ನು ಸಂಭ್ರಮ ಸಡಗರದಿಂದ ಆಚರಿಸುತ್ತಿದ್ದಾರೆ. ಆಸ್ಟ್ರೇಲಿಯಾದ ಸಿಡ್ನಿಯಲ್ಲಿ ರಾಮ ಭಕ್ತರು ಪಟಾಕಿ ಸಿಡಿಸಿ ಸಂಭ್ರಮಿಸಿದ್ರು. ಸಿಡ್ನಿಯಲ್ಲಿ ರಾಮ ಭಕ್ತರಿಂದ ಕಾರ್ ರ್ಯಾಲಿ. ಕಾರುಗಳಲ್ಲಿ ರಾರಾಜಿಸಿದ ಶ್ರೀರಾಮನ ಧ್ವಜ. ಅತ್ತ ಆಸ್ಟ್ರೇಲಿಯಾದ ಸಿಡ್ನಿಯಲ್ಲಿ ರಾಮ ಭಕ್ತರು ಪಟಾಕಿ ಸಿಡಿಸಿ ಸಂಭ್ರಮಿಸಿದರೆ, ಮತ್ತೊಂದೆಡೆ ರಾಮ ಭಕ್ತರು ಬೃಹತ್ ಕಾರ್ ರ್ಯಾಲಿ ನಡೆಸಿದರು. ಸಿಡ್ನಿಯಲ್ಲಿ ನಡೆದ ಈ ಕಾರ್ ರ್ಯಾಲಿಯಲ್ಲಿ ಸುಮಾರು 5,000 ರಾಮ ಭಕ್ತರು ಭಾಗವಹಿಸಿದ್ರು. ಪ್ರತಿ ಕಾರುಗಳಲ್ಲಿ ಶ್ರೀರಾಮನ ಧ್ವಜಗಳು ರಾರಾಜಿಸಿದ್ವು. ನೋಡಿದ್ರಲ್ವಾ, ಕೇವಲ ಅಯೋಧ್ಯೆ ಅಲ್ಲ, ಬರೀ ಭಾರತ ಮಾತ್ರವಲ್ಲ, ವಿದೇಶದಲ್ಲೂ ಜೈ ಶ್ರೀರಾಮ್ ಘೋಷಣೆ ಮೊಳಗಿದೆ. ರಾಮೋತ್ಸವದ ಆಚರಣೆ ಮುಗಿಲು ಮುಟ್ಟಿದೆ. ಅಯೋಧ್ಯೆಯಲ್ಲಿ ಏನೇನೆಲ್ಲ ಸ್ಪೆಷಲ್ ಇಲ್ಲ ಹೇಳಿ, ಆದರೂ ಕೂಡ ಶ್ರೀರಾಮನ ಊರಿಗೆ 10 ಗಿಫ್ಟ್ಸ್ಗಳು ಹರಿದು ಬರ್ತಾ ಇದೆ. ಅದರಲ್ಲೂ ದೇಶದ ಮೂಲೆ ಮೂಲೆಯಿಂದ ಬರುವಂತಹ ಶ್ರೀರಾಮ ಭಕ್ತರು ತಮ್ಮದೇ ಆದ ರೀತಿಯಲ್ಲಿ ಭಕ್ತಿಯನ್ನು ತೋರ್ಪಡಿಸ್ಕೊಳ್ತಾ ಇದ್ದಾರೆ. ಆ ಎಲ್ಲದರ ಕುರಿತು ಒಂದು ಕಂಪ್ಲೀಟ್ ಪ್ಯಾಕೇಜ್ ಇದೆ, ಬನ್ನಿ ನೋಡೋಣ. ರಾಮ ಮಂದಿರದಲ್ಲಿ ಪ್ರಾಣ ಪ್ರತಿಷ್ಠೆಗಾಗಿ ಅಯೋಧ್ಯೆಯಲ್ಲಿ ಹಬ್ಬದ ಸಂಭ್ರಮ ಮನೆ ಮಾಡಿದೆ. ದೇಶ ವಿದೇಶಗಳಿಂದ ಅಯೋಧ್ಯೆಗೆ ಉಡುಗೊರೆ ಪ್ರಸಾದದ ಮಹಾಪುರವೇ ಹರಿದು ಬರ್ತಿದೆ. ಭಕ್ತರೊಬ್ಬರು ತಯಾರಿಸಿದ್ದ 1265 ಕೆಜಿ ತೂಕದ ಪ್ರಸಾದದ ಲಡ್ಡು ಕೂಡ ಹೈದರಾಬಾದ್ನಿಂದ ಅಯೋಧ್ಯೆ ತಲುಪಿದೆ. ಮಧ್ಯಪ್ರದೇಶದ ಸ್ವಾಮೀಜಿ ಬದ್ರಿ ಅನ್ನೋರು ತಲೆಗೂದಲಿಗೆ ಹಗ್ಗ ಕಟ್ಟಿಕೊಂಡು ರಾಮರಥವನ್ನ ಎಳೆದು ಗಮನ ಸೆಳೆದಿದ್ದಾರೆ. ಮಧ್ಯಪ್ರದೇಶದ ದಾಮೋಹ್ನಿಂದ ಅಯೋಧ್ಯೆ ರಾಮ ಮಂದಿರದವರೆಗೆ 566 ಕಿಲೋಮೀಟರ್ ಪ್ರಯಾಣವನ್ನ ಪ್ರಾರಂಭಿಸಿದ್ದಾರೆ. ಸದ್ಯ ಯಾತ್ರೆ ರಾಯ್ಬರೇಲಿ ದಾಟಿದೆ. ಶ್ರೀರಾಮ ಜನ್ಮಭೂಮಿ ಅಯೋಧ್ಯೆಗೆ ತಿರುಪತಿ ಲಡ್ಡು ಕೂಡ ಆಗಮನವಾಗಿದೆ. ತಿರುಮಲ ತಿರುಪತಿ ದೇವಸ್ಥಾನ ಶುಕ್ರವಾರ 1 ಲಕ್ಷ ವಿಶ್ವವಿಖ್ಯಾತ ತಿರುಪತಿ ಲಡ್ಡುಗಳನ್ನ ಅಯೋಧ್ಯೆಗೆ ರವಾನಿಸಿದೆ. ನಾಗ್ಪುರದ ಶಾಲೆಯೊಂದರಲ್ಲಿ ಜೈ ಶ್ರೀರಾಮ್ ಭಜನೆಗೆ ಮಕ್ಕಳು ಹಾಗೂ ಶಿಕ್ಷಕಿಯರು ಡ್ಯಾನ್ಸ್ ಮಾಡಿದ್ರು. ಅಯೋಧ್ಯೆಯಲ್ಲಿ ರಾಮ ಮಂದಿರ ಪ್ರಾಣ ಪ್ರತಿಷ್ಠಾ ಸಮಾರಂಭಕ್ಕಾಗಿ ಚಂಡೀಗಢದಲ್ಲಿ 150 ಕ್ವಿಂಟಲ್ ಲಡ್ಡು ತಯಾರಿಸಲು ಸಿದ್ಧತೆಗಳು ನಡೆಯುತ್ತಿವೆ. ಸುಮಾರು 400 ಕೆಜಿ ತೂಕದ ಬೀಗ ಮತ್ತು ಕೀ ಅಲಿಗರ್ನಿಂದ ಅಯೋಧ್ಯೆ ರಾಮ ಮಂದಿರದ ಕಡೆಗೆ ಹೊರಟಿದ್ದು ಶೀಘ್ರವೇ ತಲುಪಲಿದೆ. ಸುಮಾರು 6 ತಿಂಗಳ ಪರಿಶ್ರಮದಿಂದ ಇದನ್ನು ತಯಾರಿಸಲಾಗಿದೆ. ದೇಶಾದ್ಯಂತ ಶ್ರೀರಾಮಚಂದ್ರನ ನಾಮಸ್ಮರಣೆಯ ಇಂಪು ಮೇಳೈಸಿದೆ.
ರಾಮನೂರಿನಲ್ಲಿ ಸಾವಿರಾರು ಭಕ್ತರು ಆಗಮಿಸಿದ್ದು ರಾಮ ಗುಣಗಾನದಲ್ಲಿ ನಿರತರಾಗಿದ್ದಾರೆ. ಬನ್ನಿ ಆ ಎಲ್ಲದರ ಬಗ್ಗೆ ಒಂದು ಸ್ಪೆಷಲ್ ರಿಪೋರ್ಟ್ ಇದೆ, ನೋಡೋಣ. ರಾಮಲಲ್ಲನ ಮೂರ್ತಿ ಪ್ರಾಣ ಪ್ರತಿಷ್ಠಾಪನೆಗೆ ಭಕ್ತರು ಕಾತರದಿಂದ ಕಾಯ್ತಿದ್ದಾರೆ. ಇನ್ನೊಂದೆಡೆ ಮಹಾರಾಷ್ಟ್ರದ ನಾಗಪುರದಲ್ಲಿ ರಾಮ ಭಜನೆಗೆ ವಿದ್ಯಾರ್ಥಿಗಳು ಹೆಜ್ಜೆ ಹಾಕಿ ಸಂತಸ ವ್ಯಕ್ತಪಡಿಸಿದ್ರು. ವಿದ್ಯಾರ್ಥಿಗಳ ಜೊತೆ ಶಿಕ್ಷಕರು ಕೂಡ ನೃತ್ಯ ಮಾಡಿದ್ರು. ಶಾಲಾ ಕಾಲೇಜು ಸೇರಿದಂತೆ ಎಲ್ಲೆಡೆ ರಾಮನಾಮ ಜಪ ಕೇಳಿ ಬರ್ತಿದೆ. ರಾಮನೂರಿನಲ್ಲಂತೂ ಭಕ್ತರ ಸಂಭ್ರಮ ಮುಗಿಲು ಮುಟ್ಟಿದೆ. ಅಯೋಧ್ಯೆಯಲ್ಲಿ ರಾಜಸ್ಥಾನಿ ಉಡುಗೆ ತೊಟ್ಟು ಮಹಿಳೆಯೊಬ್ಬರು ನೃತ್ಯ ಮಾಡಿದ್ರು. ರಘುಕುಲ ತಿಲಕನ ಗುಣಗಾನ ನಡೀತಿದೆ. ಸಾವಿರಾರು ಭಕ್ತರು ಮರ್ಯಾದ ಪುರುಷೋತ್ತಮನ ಆರಾಧನೆಯಲ್ಲಿ ತೊಡಗಿದ್ದಾರೆ. ಎಲ್ಲರೂ ತಮ್ಮ ಕೈಲಾದ ಸೇವೆ ಮಾಡುತ್ತಾ ಇರುವುದನ್ನ ನೀವು ಕೂಡ ಕಾಣಬಹುದು. ಅದರಲ್ಲೂ ಬ್ಯಾಂಡ್ ಸೆಟ್ ಟೀಮ್ನವರು ರಿಹರ್ಸಲ್ ನಡೆಸಿದ್ರು. ಅಯೋಧ್ಯೆಯ ರಾಮ ಮಂದಿರ ಮುಂಭಾಗದ ಬೃಹತ್ ವೀಣೆಯ ಮುಂಭಾಗ ಬ್ಯಾಂಡ್ ಸೆಟ್ ರಿಹರ್ಸಲ್ ಮಾಡೋದು ಎಲ್ಲರ ಗಮನ ಸೆಳೆಯಿತು. ಇನ್ನೊಂದೆಡೆ ಭಕ್ತರು ಪ್ರಧಾನಿ ಮೋದಿ ಮತ್ತು ಯುಪಿ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ಗೆ ಪೂಜೆ ನೆರವೇರಿಸುತ್ತಿರುವುದು ಕಂಡುಬಂತು. ಈ ಭಕ್ತರಿಗೆ ರಾಮ ಕನಸಿನಲ್ಲಿ ಬಂದು ನಾನು ಇವರಿಬ್ಬರ ಸ್ವರೂಪದಲ್ಲಿ ಬಂದಿರುವುದಾಗಿ ಸಂದೇಶ ನೀಡಿದಂತೆ ಆಯ್ತಂತೆ. ಹೀಗಾಗಿ ಪೂಜೆ ಸಲ್ಲಿಸುತ್ತಿರುವುದಾಗಿ ಭಕ್ತರು ಸಂತಸ ಹಂಚಿಕೊಂಡ್ರು. ರತನ್ ರಂಜನ್ ದೆಹಲಿಯಿಂದ ಸೈಕಲ್ ಮೇ ನೋಡಿ ರತನ್ ರಂಜನ್. ಆಮೇಲೆ ಈ ಅಯೋಧ್ಯ ಘಟನೆಯ ಎಲ್ಲ ಫೋಟೋಗಳು ಇಲ್ಲಿದೆ ನೋಡಿ, ಅವತ್ತಿಂದ ಇವತ್ತಿನ ತನಕ. ಒಟ್ನಲ್ಲಿ ರಾಮನೂರಿನಲ್ಲಿ ಇದೀಗ ಹಬ್ಬದ ಸಂಭ್ರಮವೇ ಕಂಡು ಬರ್ತಿದೆ. ಕೋಟ್ಯಾಂತರ ಹಿಂದೂಗಳ ಕನಸು ಇದೀಗ ನನಸಾಗ್ತಾ ಇದೆ. ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರದ ಉದ್ಘಾಟನೆಗೆ ಇನ್ನೇನು ಕೆಲವೇ ಗಂಟೆಗಳು ಮಾತ್ರ ಬಾಕಿ ಉಳ್ಕೊಂಡಿರುವುದು. ಈ ಹಿಂದೆ ಹೋರಾಟದ ವಾತಾವರಣವಿದ್ದಂತಹ ಅಯೋಧ್ಯೆಯಲ್ಲಿ ಇದೀಗ ಹಬ್ಬದ ವಾತಾವರಣ, ಸಂಭ್ರಮ ಕಳೆಗಟ್ಟಿದೆ. ಆ ಕುರಿತು ಒಂದು ಸ್ಪೆಷಲ್ ರಿಪೋರ್ಟ್ ಇದೆ, ಬನ್ನಿ ನೋಡೋಣ. ರಾಮಲಲ್ಲ ಪ್ರಾಣ ಪ್ರತಿಷ್ಠಾಪನೆ ಕಣ್ತುಂಬಿಕೊಳ್ಳಲು ರಾಮ ಭಕ್ತರು ಕೌತುಕರಾಗಿದ್ದಾರೆ. ಹೀಗಾಗಿ ರಾಮ ಭಕ್ತರು ರಾಮನ ದೇವಸ್ಥಾನಗಳನ್ನ ಸ್ವಚ್ಛಗೊಳಿಸ್ತಾ ಇದ್ದು ಜನವರಿ 22ರಂದು ಪೂಜೆ ಹವನ ಮಾಡಲು ಸಕಲ ಸಿದ್ಧತೆಯನ್ನ ನಡೆಸುತ್ತಿದ್ದಾರೆ. ಇಂದು ದೇಶದ ಮೂಲೆ ಮೂಲೆಗಳಿಂದ ಲಕ್ಷಾಂತರ ಭಕ್ತರು ಅಯೋಧ್ಯೆಯತ್ತ ಆಗಮಿಸ್ತಾ ಇದ್ದಾರೆ. ವಿಶೇಷ ಅಂದ್ರೆ ರಾಮನಿಗೆ ಭಕ್ತರು ಅತಿ ದೊಡ್ಡ ದೀಪವನ್ನೇ ತಯಾರಿಸುತ್ತಿದ್ದಾರೆ. ರಾಮಲಲ್ಲ ಪ್ರಾಣ ಪ್ರತಿಷ್ಠಾಪನೆ ಹಿನ್ನೆಲೆ ಒಡಿಶಾದ ಬಸುದೇವಪುರದಲ್ಲಿ ಭಕ್ತರು ಬತ್ತಿ ತಯಾರಿಸಿ ಅತಿ ದೊಡ್ಡ ದೀಪ ಬೆಳಗಿಸುವ ಪ್ಲಾನ್ ಮಾಡಿದ್ದಾರೆ. ಒಟ್ಟಾರೆ ಜನವರಿ 22ರಂದು ರಾಮಲಲ್ಲ ಪ್ರಾಣ ಪ್ರತಿಷ್ಠಾಪನೆಯನ್ನ ಭಕ್ತರು ಕಣ್ತುಂಬಿಕೊಳ್ಳಲು ತುದಿಗಾಲಲ್ಲಿ ನಿಂತಿರುವುದಂತೂ ಸುಳ್ಳಲ್ಲ.